ಅದರೆಲ್ಲರಾಗಿದ್ವಿ. ಏನೋ ಒಂದು ಮೂವಿ ಮಾಡಬೇಕು, ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂಥದ್ದಾಗಿರ್ಬೇಕು. ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಅದೊಂದು ಮೈಂಡಲ್ಲಿ ಇಟ್ಕೊಂಡಿದ್ವಿ. ಆಮೇಲೆ ಏನಾಯಿತು, ನಮಗೆ ಅದು ಫೈನಲೈಸ್ ಆಗಿಲ್ಲ, ನಾವು ಕಾನ್ಸೆಪ್ಟ್ ಕಂಪ್ಲೀಟಾಗಿ ಬಂದಿಲ್ಲ. ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟಾಗಿ ಆ ರೀತಿಯಲ್ಲಿ ನಮಗೆ ಕೂಡಿ ಬಂದಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ, ನಾನು ಮತ್ತು ರಾಘವ್ ಸೂರ್ಯ ಮಾತಾಡ್ತೀವಿ, ಏನೋ ಗೊತ್ತಾಗ್ತಿಲ್ಲ, ಏನೋ ನಡೀತಿಲ್ಲ, ಬಿಲ್ಸಿ, ಬಟ್ ಒಂದು ದಿನದಲ್ಲಿ ಏನೋ ರೆಡಿ ಮಾಡ್ತೀನಿ, 2 ದಿನದಲ್ಲಿ ರೆಡಿ ಮಾಡ್ತೀನಿ ಅಂತ. ಸೊ ಇನ್ 2 days ವಿ ಫಾರ್ಮ್ ದಿ ಔಟ್ಲೈನ್ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ. 2 ದಿನದಲ್ಲಿ ಸ್ಕ್ರಿಪ್ಟಿಗೆ ಬೇಕಾಗಿರುವ ಆ ಒಂದು, ಯಾಕಂದರೆ ವಾಟ್ ಆರ್ ದಿ ಸೋಷಿಯಲ್ ಈವೆಲ್ಸ್, ಸಮಾಜದಲ್ಲಿ ಇರುವ ಕೆಡುಕುಗಳು ಯಾವುದು ಅಂತ ಪಟ್ಟಿನಲ್ಲಿ ನೋಡುವಾಗ ವಿ ಫಸ್ಟ್ ಸಾ ಡ್ರಗ್ಸ್ ಆಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಇದೆ, ಆದರೆ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ. ಸೊ ಟೋಟಲ್ ರಿಸರ್ಚ್ ಮಾಡಿದ್ದೀವಿ, ಕಂಪ್ಲೀಟ್ ರಿಸರ್ಚ್. ಅಂದರೆ ಈ ಮೂವಿ ನೋಡಿದ್ರೆ ಐ ಹೋಪ್ ದಟ್ ದ ಸುಪ್ರೀಂ ಕೋರ್ಟ್ ಅವ್ರು ಇದನ್ನು ನೋಡಬೇಕು. ಇದರಿಂದ ಅವರಿಗೆ ಗೊತ್ತಿರೋದೇ ನಾವು ಇದರಲ್ಲಿ ಹೇಳ್ಕೊಳ್ತಾ ಇದ್ವಿ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈ ಡಸಂಟ್ ನೋ. ಸೊ ಇದರ ಪ್ರಭಾವ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಹೋಲ್ ಆಫ್ ಇಂಡಿಯಾ. ಸೊ ದ್ಯಾಟ್ಸ್ ದ ವಿಷನ್ ಏನು, ಮನೋರಂಜನೆ ಅಂತೂ ಇದೆ. ನೀವು ಕೇಳಿದಂಗೆ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡಿದ್ವಿ, ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ. ಮೂವಿನಲ್ಲಿ ಸೂಪರ್ ಹೀರೋ ಯಾರಂದರೆ ಡೈಲಾಗ್. ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಅ ಡೈಲಾಗ್ ಅಂತ. ಯಾಕಂದರೆ ಇದು ನಾನು ಹೇಳೋದಿಲ್ಲ, ಯಾರ್ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಅವ್ರು ಕೊಟ್ಟಿರೋ ಒಂದು, ಯಾಕಂದ್ರೆ ಮೂವಿನಲ್ಲಿ ಡೈಲಾಗ್ ಪ್ಯಾಕ್ಡ್ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು, ಒಂದು ಸಣ್ಣ ಭಯ ಕೂಡ ಹೌದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು. ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರಿಗೆ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದು ಎಷ್ಟು ಸುಲಭ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂಥ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ನಿರ್ದೇಶಕರು, ನಿರ್ಮಾಪಕರಾದಂಥ ಶ್ರೀಯುತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನು ಎಳೆಯಾಗಿ ಹೇಳಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ, ಮುತುವರ್ಜಿ, ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ, ಆ ಒಂದು ಮನದಾಳ ಇದೆಯಲ್ಲ, ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. 8 ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು. ಇವರು ಬಂದರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗಲೂ ಸಹಜವಾಗಿ. ಆದರೆ ಅದನ್ನು ಹೊರತುಪಡಿಸಿ ಏನೋ ಹೇಳೋಕೆ ಹೊರಟಿದಾರಲ್ಲ, ಅವರ ಆ ಮುಖ, ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯಿತು. ಬೀಯಿಂಗ್ ಎ ಜರ್ನಲಿಸ್ಟ್, ನಾನು ಆಸೆ ಇತ್ತು ಆಕ್ಟಿಂಗ್ ಮಾಡಬೇಕು ಅಂತ, ಅದಕ್ಕೆ ಸಮಯ ಬಂದಿರಲಿಲ್ಲ ಅನ್ಸುತ್ತೆ. ಸೊ ಈ ಚಿತ್ರದ ಮುಖಾಂತರ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ಬಾಲ್ಯ ಸ್ನೇಹಿತನಾದ ಸೈಯದ್ ಇರ್ಫಾನ್ ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ, ಅವರ ಮೆಸೇಜಿಂಗ್ ಹೇಗಿದೆ. ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ, ಯಾವುದೇ ಪಾತ್ರನೂ ತೆಗಿಯಂಗಿಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ. ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ, ಅಡ್ವೊಕೇಟ್ ಚಾರುಲತಾ ಅಂತ. ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ಥರ ಆಗಿದೆ. ಅದರದ್ದು ಏನು ನಿಜವಾದ ಅರ್ಥ ಅಂತನೂ ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಇದು 9ನೇ ಸಿನಿಮಾ. ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ, ಹೀರೋ ಆಗಿ ವಿಲನ್ ಆಗಿಲ್ಲ ಮಾಡಿದ್ದೀನಿ. ಬಟ್ ಈ ಸಿನಿಮಾನ ಒಂದು ಕತೆ ಸಿಕ್ಕಿದಾಗ, ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು. ಆಮೇಲೆ ಒಂದು ಅಡ್ವೊಕೇಟ್ ಆಗಿ, ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಯಾವತ್ತೂ ಆ ಥರದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ. ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಸರ್ ತುಂಬ ಖುಷಿಪಟ್ಟರು. ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡುವಂಥ ಒಬ್ಬ
ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಪರಿಚಯ, ನನ್ನ ಹೆಸರು ವಿನ್ಯಾ ಶೆಟ್ಟಿ, ನಾನು ಐ ಫ್ರಮ್ ಮ್ಯಾಂಗ್ಳೂರ್. ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು 20ರಂದು ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಮೇಲೆ ಗೌರಿ, ಶಿ ಇಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಯಾರ ಮೇಲೇನೂ ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡಿರೋ ಒಂದು ಚಿತ್ರ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ. ಮಹಾಕಾಳರು ಇದ್ದಾರೆ ಅವರು. ಬೇರೆ ದೇಶದಲ್ಲಿ ಕಂಪನಿಯನ್ನು ನಡೆಸ್ತಾರೆ, ಆ ದೇಶದಿಂದ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿಸಲು ಪ್ರಯತ್ನ ಮಾಡ್ತಾರೆ. 655 ಕಂಪನಿಗಳು ಬೇರೆ ದೇಶದಿಂದ ಇಲ್ಲಿ ಆಪರೇಟ್ ಆಗ್ತಾ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಸರ್ ಇದನ್ನ ವೆಬ್ಸೈಟ್ನ ಬದಲಾಯಿಸ್ತಾರೆ, ಹೆಸರು ಬದಲಾಯಿಸ್ತಾರೆ, ದುಡ್ಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಕಳ್ಳರು ಇದ್ದಾರೆ. ಆಮೇಲೆ ಅವರನ್ನು ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಬೇಡಾದಂಥವ್ರಾಗಿದ್ದಾರೆ, ಯೂಸ್ಲೆಸ್ ಫೆಲೋ ಆಗಿದ್ದಾರೆ. ಮೊದಲಾದ್ರೆ ನಾವು ನೀವು 10 ಜನ ಸೇರಿಬಿಟ್ಟು ಇಸ್ಪೆಟ್ಟು ಕಾರ್ಡು ರಮ್ಮಿನ ಆಡ್ಬಿಟ್ರೆ ನಮ್ಮ ದುಡ್ಡು ಅಲ್ಲೆಲ್ಲೇ ಇರ್ತಿತ್ತು, ನಮ್ಮ ಜನಕ್ಕೆ ಹೋಗ್ತಾ ಇತ್ತು ಯಾರೋ ಒಬ್ಬರಿಗೆ. ಆದ್ರೆ ಇವಾಗ ಹಾಗಲ್ಲ, ಯಾರು ಅಂತ ಗೊತ್ತೇ ಇಲ್ಲದಂಥವ್ರು ನಮ್ಮ ದುಡ್ಡನ್ನು ಹಿಡಿತಾ ಇದ್ದಾರೆ, ನಮ್ಮ ಜೇಬಿ ಕೈ ಹಾಕ್ತಾ ಇದ್ದಾರೆ ಈ ಒಂದು ಆಟದಿಂದ, ಆನ್ಲೈನ್ ಗೇಮಿಂಗ್ಸ್ ಇಂದ. ಇದು ನಿಜಕ್ಕೂ ಸಹಿತ ಜನರಿಗೆ ಎಚ್ಚರಿಕೆಯ ಗಂಟೆಯನ್ನು ಹೊಡೆಯುವ ಕೆಲಸವನ್ನ ಸಿನಿಮಾ ಮೂಲಕ ಉಮರ್ ಶರೀಫ್ ಅವರು ಮತ್ತು ಅವರೆಲ್ಲ ಸಂಗಾತಿಗಳು ಮಾಡ್ತಾ ಇದ್ದಾರಲ್ಲ, ಇದು ಸಮಾಜದಲ್ಲಿ ಪ್ರಜ್ಞೆಯನ್ನು ಮೂಡಿಸುವ, ಜನರಲ್ಲಿ ಆಲೋಚನೆ ಹಚ್ಚುವ ಕ್ರಮ ಆಗಿದೆ.